ಕಾಯಿ ತೆಗಿಸ್ಕೊಂಡೆ ಅಷ್ಟೇ, ಒಣಗಿ ಕೈಲಿ ಸುಲಿಸ್ಲಿಲ್ಲ. ಇವಾಗ 4 ಕಾಯಿ ನಾನೇ ಸುಲಿದ್ಬಿಟ್ಟು ಬಾಳೆ ಎಲೆ ಕುಯ್ಕೊಂಬರಕ್ಕೆ ಹೋಗ್ಬೇಕು. ಏಕೆಂದ್ರೆ ಅಮ್ಮ ಏನೇನು ರೆಡಿ ಮಾಡ್ತಿದ್ಯಮ್ಮ ರಾಮ್ ನಮಗೆ? ಹಾಂ, ನಾನು ಹೋಗ್ತೀನಿ, ಹೇಳು ಬೇಗ ಪಟ್ಟ. ನನಗೆ ಕೋಸಂಬರಿ ಪಾನಗುಡಿ ಒಳಗಿರೋದು ಲಕ್ಷ್ಮೀ ಶ್ರೀ ನರಸಿಂಹಸ್ವಾಮಿ ದೇವರು. ಬನ್ನಿ ಇವಾಗ ನಮ್ಮ ಟೈಟಲ್ ತಮ್ಮನೈಟು ಇವತ್ತು. ಇವಾಗ ಏನಂದರೆ ಹೋಗ್ಬಿಟ್ಟು ಕುಂಕುಮ ಇಟ್ಕೊಂಡು ಇವಾಗ ಎಲ್ಲ ಐಟಮ್ ಎಲ್ಲ ತರಬೇಕು. ಎಡೆಗೆ ಏನೇನು ರೆಡಿ ಆಗಿರುತ್ತೆ ಎಲ್ಲನ. ಬನ್ರಿ ಇವಾಗ ಹೋಗ್ಬಿಟ್ಟು ತರೋಣ. ಪಾನಕ ಈಗ ಎಡೆ ಇಕ್ಕಕ್ಕೆ ಲೋಟಕ್ಕೆ ಬಿಡ್ತಾ ಇದ್ದೀನಿ ದೇವ್ರುಗಳೇ. ಇಲ್ಲಿ ಇವಾಗೆಲ್ಲ ಸೆಟ್ ಮಾಡಿಬಿಟ್ಟು ಹೋಗಿ ತಿಂತೀನಿ. ಊಟ ತಿಂಡಿ ಆದಮೇಲೆ ಲಾಗಿನ್ ಮಾಡ್ತೀನಿ ದೇವ್ರುಗಳ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ನಮಸ್ಕಾರ ದೇವರು. ಇವತ್ತಿನ ಹೊಸ ಹೊಸಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತೇನು ಅಂದರೆ ಭಾನುವಾರ. ಇವತ್ತು ರಾಮನವಮಿ ಆಗಿರೋದ್ರಿಂದ ನಮ್ಮ ಬೆಳಗ್ಗೆನೇ ಬೇಗ ಎಬ್ಬಿಸಿ ಎದಾಳಪ್ಪ ಕಾಯಿಸಿಲ್ ಕೊಡು ಪಾನಕ ಪಲಾರ ಮಾಡಿದ್ದೀನಿ, ದೇವಸ್ಥಾನದಲ್ಲ ಪೂಜೆ ಮಾಡ್ಕೊಂಡ್ಬಂದು ಬೇಗ ಇದು ಮಾಡೋಣ ಅಂತ ಅಂದರು. ಈಗ ಹೋಗಿ ಕಾಯಿಸಿಲ್ ಕೊಟ್ಟು ನಾನು ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಮಾಡೋಕ್ಕೆ ಹೋಗಬೇಕು. ಇವತ್ತಿನ ಲಾಗ್ ಬಂದಿದ್ದೇನೆ. ಇವತ್ತೇನೇನಾಗುತ್ತೆ ಅನ್ನೋದೆಲ್ಲ ತೋರಿಸ್ತೀನಿ ಹೊರಗಡೆ. ಅದಕ್ಕೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತೀನಿ. ನೋಡಿರಿ, ನೀರು ಬಿಟ್ಟಿದ್ದೆ, ನೀರು ತಿರುಗಿಸ್ಬಿಟ್ಟು ಹೋಗ್ತಾಯಿದ್ದೀನಿ ಇವಾಗ ಮನೆ ಹತ್ರ. ಕಾಯಿಸಿಲ್ ಕೊಟ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿಯಾಗೋಣ ಬನ್ನಿ. ಇವತ್ತೇನೇನಾಗುತ್ತೆ ದೇವಸ್ಥಾನದಲ್ಲಿ ಏನೋದೆಲ್ಲ ತೋರಿಸ್ತೀನಿ ಬನ್ನಿ. ಇವಾಗ ಹೂವನ ಸೀದಾ ಮನೆ ಹತ್ರ. ಇವಾಗ ದೇವ್ರಿಗೆ ಇವಾಗ ಮನೆ ಹತ್ರ ಬಂದು ಮೇಲೆ ನೀರು ಖಾಲಿ ಆಗಿದ್ದು ಯಾಕೆ ನೀರು ಬಿಟ್ಟಿದ್ದೀನಿ. ಇವಾಗ ನೀರು ತುಂಬ್ತಿದ್ದಂಗೆ ನೀರು ಆಫ್ ಮಾಡಿ ಅಮ್ಮ ನೆಲ ಒರೆಸ್ತೈತೆ. ನೆಲ ಒರೆಸಿದ್ದಾದ್ಮೇಲೆ ಹೋಗಿ ಕಾಯಿಸಿಲ್ ಕೊಟ್ಟು ನಾನು ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ ರೆಡಿ ಆಗಬೇಕು ದೇವ್ರೆ. ನೋಡೋಣ, ನೀರು ತುಂಬಿದ್ಮೇಲೆ ಆಫ್ ಮಾಡಿ ಹೋಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ. ಕಾಯಿ ಸುಲಿಯೋ ಪ್ರೋಗ್ರಾಮು. ಕಾಯಿ ತಗೊಂತೈತವಣ್ಣ. ಒಂದು 5 ಕಾಯಿ ತಗೋಣ. ಒಂದು 5 ಕಾಯಿ ತೆಗೆದ್ಬಿಟ್ಟು ಇವಾಗ ಸುಲಿದ್ಬಿಟ್ಟು ಹೋಗಿ ಬಾಳೆ ಎಲೆ ಕುಯ್ಕೊಂಬಂದು ಇವಾಗ ಸ್ನಾನ ಮಾಡಿ ತೆಗಿಸ್ಕೊಂಡೆ ಅಷ್ಟೇ, ಒಣಗಿ ಕೈಲಿ ಸುಲಿಸ್ಲಿಲ್ಲ. ಇವಾಗ 4 ಕಾಯಿ ನಾನೇ ಸುಲಿದ್ಬಿಟ್ಟು ಬಾಳೆ ಎಲೆ ಕುಯ್ಕೊಂಬರಕ್ಕೆ ಹೋಗ್ಬೇಕು. ಏಕೆಂದ್ರೆ ಅದ್ಮೇಲೆ ಮಾಸ್ತಮ್ಮನ ಮಾಡ್ತವ್ರೆ, ಕೋಳಿ ಹಚ್ಚಿ ಕಟ್ ಮಾಡಿ ತಂದೆ. ಸುಲಿಬೇಡದೆ ರೇ ಅಂತ ಹೇಳಿ ವಾಪಸ್ ಕಳಿಸ್ದೆ ಮಣ್ಣನ್ನು. ನಾನೇ ಸುಲಿತಿದ್ದೀನಿ. ಸುಲಿಬೇಕಾದ್ರೆ ವೀಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲಿ ಯಾರು ಬಂದರೆ ವೀಡಿಯೋ ಮಾಡಿಸ್ತೀನಿ. ನೋಡಿರಿ, ಸುಲಿತಾಯಿದ್ದೀನಿ. ಫಸ್ಟ್ನೇದು ಹಾಕಿನಿ ದಸಿಗೆ ಸುಲಿದ್ಬಿಟ್ಟು ಸಿಗ್ತೀನಿ ದೇವ್ರುಗಳೇ. ಕಾಯೆಲ್ಲ ಸುಲಿದಾಯ್ತು. ನಮ್ಮ ಅಮ್ಮ ಎಲ್ಲ ರೆಡಿ ಮಾಡ್ಕೊಂತೈತೆ ನೋಡಿರಿ. ಇವಾಗ ಅಲ್ಲೆಲ್ಲ ಪಾನಕಕ್ಕೆ ರೈಸಿಗೆಲ್ಲ ರೆಡಿ ಮಾಡ್ಕೊಂಡೈತೆ. ನಾನು ಫಿಲ್ಟ್ರ್ ನೀರು ಖಾಲಿ ಆಗೈತೆ. ಹೋಗಿ ಇವಾಗ ಫಿಲ್ಟ್ರ್ ನೀರು ತರಬೇಕು ದೇವ್ರುಗಳೇ ಹೊಸ ಮನೇಲಿ. ಬರ್ರಿ ಹೋಗ್ಬಿಟ್ಟು ಫಿಲ್ಟ್ರ್ ನೀರು ತಗೊಂಬಿಟ್ಟು ಬರ್ರಿ. 6ನೇ ತಾರೀಕು ಶ್ರೀರಾಮನವಮಿ. ರಾಮಂದು ಲಕ್ಷ್ಮಣಂದು ಸೀತೆದು ಫೋಟೋ ಐತೆ ಇವತ್ತು. ಹಂಗಾಗಿ ನಮ್ಮ ದೇವಸ್ಥಾನದಲ್ಲಿ ರಾಮನವಮಿ ಪಾನಕ ಪಲಾರ ಮಾಡಬೇಕು ದೇವ್ರುಗಳೇ ಅಂತ ಹೇಳ್ತಾ ಬನ್ರಿ. ಇವಾಗ ಹೋಗ್ಬಿಟ್ಟು ಈ ಎಲೆನ ಕುಯ್ಕೊಂಬಿಟ್ಟು ಬರೋಣ ಅಂತ ಹೇಳ್ತೀನಿ. ಇವಾಗ ಚಾಕ್ ತಗೊಂಬಿಟ್ಟು 2 ಕಾಯಿ ಸುಲಿದಲ್ದಲ್ಲೇ ಇನ್ನೂ 1 ಕಾಯಿ ಸುಲಿಬೇಕು. ಇನ್ನೊಂದು ಕಾಯಿ ಸುಲಿದ್ಬಿಟ್ಟು ತಗೊಂಡೋಣ ಬರ್ರಿ. ಅದು 2 ಕಾಯಿಗೆ ಒಂದು ಪಲಾರಕ್ಕೆ ಒಂದರಲ್ಲೆಲ್ಲ ಆಗಲ್ಲ ಅಂತ ಸುಲಿದ್ಬಿಟ್ಟು ಇನ್ನೊಂದು ತಗೊಂಡೋಣ ದೇವ್ರುಗಳೇ. ಅಲ್ಲಿವರೆಗೂ ನೋಡ್ತೈತೆ. ಇವಾಗ ಬರ್ರಿ ಏನೇನು ರೆಡಿ ಮಾಡ್ತೈತೆ ಕೇಳೋಣ. ಅಮ್ಮ ಏನೇನು ರೆಡಿ ಮಾಡ್ತಿದ್ಯಮ್ಮ ರಾಮನವಮಿಗೆ? ಹಾಂ, ನಾನು ಹೋಗ್ತೀನಿ, ಹೇಳು ಬೇಗ ಪಟ್ಟ. ನನಗೆ ಕೋಸಂಬರಿ ಪಾನಕ ಚಿತ್ರಾನ್ನ. ಸರಿ, ಸ್ನಾನ ಮಾಡ್ತೀನಿ ನಾನು ಹೋಗಿ. ಬನ್ನಿ ದೇವ್ರುಗಳೇ, ಇವಾಗ ಸ್ನಾನ ಮಾಡಿದ್ಮೇಲೆ ನಿಮಗೆ ಸಿಗ್ತೀನಿ ದೇವ್ರುಗಳೇ. ಟೈಮ್ ಬಂದು 10 ಗಂಟೆ ಆಯ್ತು. ಇವಾಗ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಪೂಜೆಗೆ ರೆಡಿ ಆಗಬೇಕು. ಬನ್ನಿ ಇವಾಗ ನಿಮಗೆ ಸ್ನಾನ ಮಾಡಿದ್ದಾದ ತಕ್ಷಣ ಸಿಗ್ತೀನಿ ದೇವಸ್ಥಾನಕ್ಕೆ ಹೋಗ್ಬೇಕಾರೆ. ಅಲ್ಲಿವರೆಗೂ ಕೀಪ್ ಸ್ಟೇ ಆನ್ ದ ವ್ಲಾಗ್. 3000 years later. ದೇವ್ರುಗಳೇ, ಫೈನಲಿ ಸ್ನಾನ ಆಯಿತು. ಇವಾಗ ರೆಡಿಯಾಗಿದ್ದೀನಿ. ಇವಾಗ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು. ಬಳೆ ಎಲ್ಲ ತಂದಿಕ್ಕಿರೋವೆ ಇನ್ನೊಳಗೂ ರೆಡಿ ಮಾಡ್ತೈತೆ. ಇವು ದೇವರಿಗೆ ಅವು ಎಲೆ ಕೊಡೋರಿಗೆ ನೋಟಿಸ್ ರೆಡಿ ಮಾಡ್ತೈತೆ. ಎಲೆ ಇಲ್ಲವೇ ಅವನು ತಗೊಂಡೋಗ್ಬೇಕು. ಇವಾಗ ಸೀದಾ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗಿ ಸಾಂಗ್ಫಾಂಗೆಲ್ಲ ಸೆಟ್ ಮಾಡಿಬಿಟ್ಟು ಬರೋಣ ಬನ್ನಿ ದೇವ್ರಿಗೆ. ಅಲ್ಲಿ ದೇವಸ್ಥಾನದೊಳಗೆ ಬಂದೆ. ಎಲ್ಲ ನೆನ್ನೆ ರೆಡಿಯಾಗಿತ್ತು. ಹೂವು ಎಲ್ಲ ಇವಾಗ ಮುಡಿಸ್ಬಿಟ್ಟು ಎಲೆ ತಂದು ಹಾಕ್ಬಿಟ್ಟು ಎಡೆ ಇಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಎಲ್ಲ ಬಂದರಿಗೆ ಕೊಡೋದು ನೋಡಿರಿ. ಇದ್ದು ಹೋಗ್ಬಿಟ್ಟು ಸರಿ ಮಾಡ್ತೀನಿ ತಡ್ರಿ. ಗುಡಿ ಒಳಗಿರೋದು ಲಕ್ಷ್ಮೀ ಶ್ರೀ ನರಸಿಂಹಸ್ವಾಮಿ ದೇವರು. ಬನ್ನಿ ಇವಾಗ ನಮ್ಮ ಟೈಟಲ್ ತಮ್ಮನೈಟು ಇವತ್ತು ನಮ್ಮ ಮೈ ಟೆಂಪಲ್ ಲಾಗ್ ಅಂತ ಟೈಟಲ್ ಟಂಪ್ಲೇಟ್ ವಿತ್ ರಾಮನವಮಿ ಟೈಟಲ್ ತಮ್ಮನೆ ನೋಡ್ರಿ. ಇವಾಗ ಹೋಗಿ ಎಲೆ ಎಲ್ಲ ಥರನ ಬರ್ರಿ ದೇವ್ರುಗಳೇ ಅಂತ ಹೇಳ್ತೀನಿ. ಇವಾಗ ಮನೆಗೆ ಹೋಗ್ಬಿಟ್ಟು ಎಲೆ ಎಡೆ ಚಿತ್ರಾನ್ನ ಪಾನಕ ಎಲ್ಲ ತಂದು ಎಡೆ ಇಟ್ಟು ಪೂಜೆ ಮಾಡಿಬಿಡೋದು. ದೀಪ ಹಚ್ತೀನಿ. ಫ್ರೆಂಡ್ಸ್ ಎಲ್ಲ ರೆಡಿ ಐತೆ. ಇವಾಗ ಏನಿದ್ರು ಕಸ ಗುಡಿಸಿ ಎಲ್ಲ ರೆಡಿ ಮಾಡ್ಕೊಂಡು ಬಾಳೆಲೆ ತಂದು ಇದು ಮಾಡಬೇಕು ದೇವ್ರುಗಳೇ ಅಂತ ಹೇಳ್ತೀನಿ.
ಅಲ್ಲಿವರೆಗೂ ಇವಾಗ ಟ್ರೈಪಾಡ್ಗೆ ಹಾಕ್ತೀನಿ. ಟೈಮ್ ಲ್ಯಾಪ್ಸಲ್ಲಿ ನೋಡ್ಕೊಂಬನ್ನಿ ಏನೇನು ಕೆಲಸ ಐತೆ ಅಂತ ಇವಾಗ ಸರಿ ತೋರಿಸ್ತೀವಿ. ಇವಾಗ ಇಷ್ಟ ತನಕ ಟೈಮ್ ಲೈನಲ್ಲಿ ನೋಡಿದ್ದೀರಾ, ಎಲ್ಲ ಕಸ ಗುಡಿಸಿ ಎಲ್ಲ ನೀಟ್ ಮಾಡಿದ್ದೀನಿ. ಇವಾಗ ಏನಂದರೆ ಹೋಗ್ಬಿಟ್ಟು ಕುಂಕುಮ ಇಟ್ಕೊಂಡು ಇವಾಗ ಎಲ್ಲ ಐಟಮ್ ಎಲ್ಲ ತರಬೇಕು. ಎಡೆಗೆ ಏನೇನು ರೆಡಿ ಆಗಿರುತ್ತೆ ಎಲ್ಲನ. ಬನ್ರಿ ಇವಾಗ ಹೋಗ್ಬಿಟ್ಟು ತರೋಣ ಇವ್ರುಗಳೇ ಅಂತ ಹೇಳ್ತೀನಿ. ಬನ್ರಿ ಇವಾಗ ಹೋಗ್ಬಿಟ್ಟು ತರೋಣ. ತರ್ಬೇಕಾರೆ ತೋರಿಸ್ತೀನಿ, ತಂದಿಕ್ಕಿದ ಮೇಲೆ ತೋರಿಸ್ತೀನಿ ಎಲ್ಲ. ಸಾಂಗ್ ಬರ್ತೈತ ಬಜರಂಗಿ ಇದು. ಈ ಸಾಂಗಿಗೆ ನಾನು ಸ್ಕೂಲಲ್ಲಿ ಡ್ಯಾನ್ಸ್ ಆಡಿದ್ದು 5ನೇ ಕ್ಲಾಸಲ್ಲ 6ನೇ ಕ್ಲಾಸಲ್ಲ, ನೆನಪಿಲ್ಲ ಇವಾಗೆಲ್ಲ ಮರ್ತೋಗ್ತೈತೆ. ನೋಡಿರಿ ಎಲೆ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ 4 ದೇವ್ರಿಗೂ. ಒಳಗಡೆ ಇಲ್ಲೇ ಎರಡಕ್ಕೆಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಹೋಗಿ ಎಡೆ ತರಬೇಕು, ನೀರು ಹಾಕಿ ಕ್ಲೀನ್ ಮಾಡಿ. ಬನ್ರಿ ಏನೇನಾಗುತ್ತೆ ಎಲ್ಲ ತೋರಿಸ್ತಾ ಹೋಗ್ತೀನಿ. ಇವಾಗ ಫುಲ್ಲು ಲಾಗು ದೇವಸ್ಥಾನ ಅಂತ ಇವಾಗಲೇ ಫೈನಲಿ ಚಿತ್ರಾನ್ನ ಎಲ್ಲ ಇಕ್ಕಾಯ್ತು. ಇವಾಗ ಪಾನಕನೂ ಪಲ್ಲರನೂ ಹಾಕಬೇಕು. ಎಲ್ಲಕ್ಕೆ ಹಾಕ್ಬಿಟ್ಟು ಸೀದಾ ಪೂಜೆ ಮಾಡ್ಬಿಟ್ಟು ಕೊಡ್ಬೇಕಂತ ತೋರಿಸ್ತೀನಿ. ಎಲ್ಲ ಟೈಮ್ ಲ್ಯಾಪ್ಸಲ್ಲಿ ನೋಡಿದ್ದೀನಿ ಅನ್ಕೊತೀನಿ. ಇವಾಗ ನೋಡ್ರಿ ಎಲ್ಲ ರೆಡಿ ಆಗೈತೆ. ಇವಾಗ ಏನಂದರೆ ಅದನ್ನು ಮಾಡಬೇಕು. ನೋಡ್ರಿ ಇದು ಎಲೆ ತೆಗೆದ್ಬಿಟ್ಟು ಬುಟ್ಟುವಳಿಗೆ ಹಾಕೋಣ. ಕೊಡರಿಗಿದು ಪಲಾರದ್ದೆಲೆ, ಇಲ್ಲ ಅದೆಲ್ಲ ಪಲಾರ ಎಲ್ಲ ಇದಕ್ಕೆ ಹಾಕ್ಬಿಟ್ಟೆ ಹಚ್ಕಟ್ ಮಾಡ್ಕೊಂಡು ತಗೊತಾರೆ ಪಾನಕ. ಈಗ ಎಡೆ ಇಕ್ಕಕ್ಕೆ ಲೋಟಕ್ಕೆ ಬಿಡ್ತಾ ಇದ್ದೀನಿ ದೇವ್ರುಗಳೇ. ಇಲ್ಲಿಗೊಂದು, ಅಲ್ಲಿಗೆ ಇನ್ನು 3 ಲೋಟ ಹಾಕಬೇಕು. ಏನೋ ಒಳ್ಳೆ ಸಖತ್ತಾಗಿರಂಗೈತಿ. ಹ್ಞೂ ಅಚಿಕ್ರು ಈಗ ಲಾಗ್ ಮಾಡ್ತಾವ್ರಿ. ಎಲ್ಲ ರೆಡಿ ಆಗೈತಿ. ಇವಾಗ ಊದ್ಗಡ್ಡಿ ಥರ ಕಳಿಸಿದ್ವಿ. ಊದ್ಗಡ್ಡಿ ಬಂದಿದ್ದಂಗೆ ಇವಾಗ ಪೂಜೆ ಮಾಡಿಬಿಟ್ಟು ಎಲ್ಲರಿಗೂ ಪ್ರಸಾದ ಕೊಟ್ಬಿಟ್ಟು ನಾವು ಹೋಗಿ ಪ್ರಸಾದ ತಿನ್ನಬೇಕು ದೇವ್ರುಗಳೇ. ಇವತ್ತು ರಾಮನವಮಿ ಆಗಿರೋದ್ರಿಂದ ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಪೂಜೆ ಮಾಡೋದೊಂದೇ ಬಾಕಿ. ಪೂಜೆ ಮಾಡ್ಬಿಡ್ತೀನಿ ಇವಾಗ. ನೋಡಿ ದೇವ್ರುಗಳೇ, ಇವಾಗ ಫೈನಲಿ ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಮಾಡಿಬಿಟ್ಟು ಇವಾಗ ಎಲ್ಲ ಅಮ್ಮ ಈಚೆಕೊಂಡು ಹೋಗ್ತೈತೆ. ನಾನು ಗರ್ಭಗುಡಿ ಒಳಗೆ ಮಾತ್ರ ಪೂಜೆ ಮಾಡೋದು ಹಾಕಿದ್ದೀನಿ. ಯಾಕೆ ಅಂದರೆ ಈಚೆ ಕಡೆದು ಹಾಕಿದ್ರೆ ಎಕೋ ಬರುತ್ತೆ. ಅಲ್ಲಿಗೆ ವಿಡಿಯೋ ಮೈಕಿನ ಸೌಂಡಿಗೂ ಈ ಸೌಂಡಿಗೂ ನೀಟಾಗಿ ಕೇಳಲ್ಲ ದೇವ್ರುಗಳೇ ಅಂತನ ಬರೀ ಒಳಗಡೆದು ಮಾತ್ರ ಮಂಗಳಾರತಿ ಮಾಡ್ಬೇಕಾದ್ರೆ ಪೂಜೆ ಮಾಡ್ಬೇಕಾದ್ರೆ ಹಾಕಿದ್ದೀನಿ. ಇವಾಗ ಏನಿದ್ರು ಪಲಾರ ಕೊಡ್ಬೇಕಾದ್ರೆ ತೋರಿಸ್ತೀನಿ ನೋಡಿ ದೇವ್ರುಗಳೇ. ಇವಾಗ ಫೈನಲಿ ಪಲಾರ ಕೊಡೋಕೆ ರೆಡಿ ಐತೆ. ಪಲಾರ ಅಂದರೆ ಒಂದು ಲೈಟಾಗಿ ಕೋಸಂಬರಿ ಪಲ್ಯ ಮತ್ತು ಚಿತ್ರಾನ್ನ ಪಾನಕ ಇಷ್ಟೇ ದೇವ್ರುಗಳೇ. 3 ಐಟಮು ಎಲ್ಲ ಇಸ್ಕೊಂಡು ಹೋಗಿ ಬಂದವ್ರು ನೋಡ್ರಿ. ಒಳಗಿಂದ ತಂದು ಇವಾಗ ಎಲ್ಲ ಒಂದೊಂದು ಕೋಸಂಬರಿ ಆಗ್ತೈತೆ ನಮ್ಮಮ್ಮ. ಇವಾಗ ನಾನು ತಂದು ಚಿತ್ರಾನ್ನನೂ ಪಾನಕನೂ ತಂದು ಈಚೆಗೆ ಇಟ್ಬಿಟ್ಟು ಅದನ್ನು ಕೊಡಬೇಕು. ಇಲ್ಲಿ ಎಷ್ಟಿದೆಯೋ ಒಂದು 10-20 ಮನೆಯವ್ರು ಬರ್ತಾರೆ ಪಲಾರಕ್ಕೆ ಅಂತ ಹೇಳ್ತಾ ನೋಡಿ. ಇವಾಗ ನಾನು ಇದನ್ನು ತಂದೆ ಎಲ್ಲ ಬರ್ತಾರೆ. ಮೈಕ್ ಹಾಕಿರೋ ಸೌಂಡಿಗೂ ಅದಕ್ಕೂ ಹುಡುಗರು ಎಲ್ಲಿದ್ದು ಓಡಿ ಬರ್ತಾರೆ ದೇವ್ರುಗಳೇ ಅಂತ ಹೇಳ್ತಾ ನೋಡ್ರಿ. ನಮ್ಮ ದೇವಸ್ಥಾನಕ್ಕೆ ನೀವೇನಾರು ವಿಸಿಟ್ ಮಾಡಬೇಕು ಅಂದರೆ ಗೂಗಲ್ ಮ್ಯಾಪಿಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅಂತ ಹೇಳ್ತೀನಿ. ಅದರಿಂದ ವಿಸಿಟ್ ಮಾಡ್ಬೋದು ನೀವು. ಲೊಕೇಶನ್ ಪಿನ್ ಮಾಡಿರ್ತೀನಿ ಅಂತ ಹೇಳ್ತಾ ನೋಡ್ರಿ ಪಾನಕ ಕೊಡ್ತಾ ಇದ್ದೀನಿ ಇವಾಗ ನಾನು ದೇವ್ರುಗಳೇ. ಪಾನಕ ಎಲ್ಲ ಇಸ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ರಿ. ನಾವು ಚಿಕ್ಕದ್ರಲ್ಲಿ ದೇವ್ರುಗಳೇ ಅಲ್ಲಿ ನಮ್ಮೂರಲ್ಲಿ ಒಂದು ದೇವಸ್ಥಾನ ಇತ್ತು ಮೇಲ್ಗಡೆ. ನಮ್ಮ ದಿನ ಅವಾಗ ದೇವಸ್ಥಾನ ಇರಲಿಲ್ಲ. ಪಾನಕಕ್ಕೋಸ್ಕರ ಸಾಯಂಕಾಲ 5 ಗಂಟೆಲಿ ಸ್ಕೂಲಿಂದ ಬಂದರು ಓಡೋಗಿ ಪಾನಕ 2 ಸತಿ ಇಸ್ಕೊಂಡು ಕೊಡಿವು. ಇವಾಗ ನಾನೇ ಪಾನಕ ಕೊಡಂಗೆ ಆಗಿದ್ದೀನಿ. ದೇವರು ಚೆನ್ನಾಗಿಟ್ಟವನೇ ನನ್ನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ದೇವ್ರುಗಳೇ. ಎಲ್ಲ ನೀವು ನೋಡಿ, ನೀವು ನನ್ನನ್ನು ಹಂಗೆ ಬೆಳೆಸ್ರಿ ಅಂತ ಹೇಳ್ತಾ ನೋಡ್ರಿ. ಇವಾಗೆಲ್ಲ ಇಸ್ಕೊಂಡು ಹೋಗಿ ಬಂದವ್ರೆ 3 ಐಟಮು. ನಮ್ಮಮ್ಮ ಚಿತ್ರಾನ್ನ ಹಾಕ್ತೈತೆ. ಎಲ್ಲ ಇಸ್ಕೊಂಡು ಹೋಗ್ತಾವ್ರೆ ನೋಡ್ರಿ. ಬಿಸಿಲು ಅಲ್ಲೇ ನಾನು ಪೂಜೆ ಮಾಡಿದಾಗಲ್ಲ 11:15 ಆಗಿತ್ತು ದೇವ್ರುಗಳೇ. ನೋಡಿ ದೇವ್ರುಗಳೇ, ಇವಾಗ ನಾನು ಹೊರಗಡೆಯಿಂದ ಚಿತ್ರಾನ್ನ ತಂದ್ಬಿಟ್ಟು ಚಿತ್ರಾನ್ನ ಎಲ್ಲ ಕೊಡ್ತಾ ಇದ್ದೀನಿ ಇವರಿಗೆ. ಒಬ್ಬೊಬ್ಬರಾಗೆ ಒನ್ ಬೈ ಕೊಡ್ಕೊಂಡು ಬರ್ತಾ ಇದ್ದೀನಿ. ಯಾಕೆ ಅಂದರೆ ನಮ್ಮಮ್ಮ ಒಂದೇ ಎಲ್ಲ ಕೊಡೋಕ್ಕಾಗಲ್ಲ ಅಂತನ ನಾನು ಕೊಡ್ತಾ ಇದ್ದೀನಿ ನೋಡ್ರಿ. ಎಲ್ಲ ಬಾಳೆ ಎಲೆ ಮೇಲೆಲ್ಲ ಕೋಸಂಬರಿ ಪಲ್ಯ ಪಾನಕ ಕೊಡ್ತೈತೆ. ನಾನು ಚಿತ್ರಾನ್ನ ಕೊಡ್ತಾ ಇದ್ದೀನಿ. ಇವಾಗ ಎಲ್ಲ ತಾಂತವ್ರೆ ನೋಡ್ರಿ. ಅಲ್ಲಿ ಎಲ್ಲ ಕೆಳಗಿಕ್ಕಿರೋವೆಲ್ಲ ತಗೊಂಡು ಎಲ್ಲ ಮನೆ ಪಕ್ಕದ ಹತ್ರ ಇರೋ ಮನೆಗಳಲ್ಲೆಲ್ಲ ಬಟ್ಲು ಇದನ್ನು ತರ್ತಾರೆ. ನಾವೀಗ ಪ್ಲಾಸ್ಟಿಕ್ ಲೋಟ ತಂದುಬಿಟ್ಟಿದ್ದು ಅಂಗಡಿಗೆ ರೆಡಿಮೇಡು. ಹಾಗಾಗಿ ನೋಡ್ರಿ ನಾನು ಚಿತ್ರಾನ್ನ ಎಲ್ಲರಿಗೂ ಕೊಡ್ತಾ ಇದ್ದೀನಿ ಇವತ್ತಿಂದು. ಇಷ್ಟೇ ದೇವ್ರುಗಳೇ ಅಂತ ಹೇಳ್ತಾ ಲಾಗು ಫುಲ್ ನೋಡ್ರಿ, ಸಪೋರ್ಟ್ ಮಾಡಿರಿ. ಆಮೇಲೆ ಜಾಸ್ತಿ ಜನ ನೋಡ್ತಾ ಇದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಮತ್ತು ಇನ್ಸ್ಟಾಗ್ರಾಮ್ದು ಲಿಂಕ್ ಹಾಕಿರ್ತೀನಿ. ಯೂಟ್ಯೂಬಲ್ಲೂ ಇದೆ ಮತ್ತು ಇನ್ಸ್ಟಾಗ್ರಾಮಲ್ಲೂ ಯೂಟ್ಯೂಬ್ ಲಿಂಕ್ ಇದೆ. ಇನ್ಸ್ಟಾಗ್ರಾಮಲ್ಲೂ ಯೂಟ್ಯೂಬ್ ಲಿಂಕ್ ಇದೆ. ಯೂಟ್ಯೂಬಲ್ಲೂ ಇನ್ಸ್ಟಾಗ್ರಾಮ್ದು ಲಿಂಕ್ ಇದೆ ಅಂತ ಹೇಳ್ತಿಲ್ಲಕ್ಕೆ ಇಷ್ಟಪಡ್ತೀನಿ ದೇವ್ರುಗಳೇ. ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿರಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮನ್ನು ಹಿಂಗೆ ಬೆಳೆಸಿ ಅಂತ ಹೇಳ್ತಾ ನೋಡಿ ದೇವ್ರುಗಳೇ ಕೊಡ್ತಾ ಇದ್ದೀವಿ. ನೋಡಿ ದೇವ್ರುಗಳೇ, ಎಲ್ಲ ಬಂದಿರೋದೆಲ್ಲ ಅಕ್ಕಪಕ್ಕದ ಮನೆಯವರು. ಇಲ್ಲೇ ದೇವಸ್ಥಾನ ಹಿಂದೆ ಮುಂದೆ ಅಕ್ಕಪಕ್ಕ ಕೆಳಗೆ ಮೇಲೆ ಊರಲ್ಲೆಲ್ಲ ಹಳ್ಳಿ ಭಾಷೆಗಳು ಗೊತ್ತಲ್ಲ, ಅವರೆಲ್ಲ ಬಂದು ಇಲ್ಲಿ ಜಾಸ್ತಿ ಬರೋದು ಹುಡುಗರು ದೇವ್ರುಗಳೇ ಅಂತ ಹೇಳ್ತೀನಿ. ಎಲ್ಲ ಬಂದರು ಇಸ್ಕೊಂಡು ಹೋಗ್ತಾವ್ರೆ. ಇವಾಗ ಏನೇನಾಗುತ್ತೆ ಎಲ್ಲ ನೋಡ್ಕೊಳ್ರಿ, ತೋರಿಸ್ತಾ ಹೋಗ್ತೀನಿ.
ನೋಡಿದವ್ರುಗಳೇ ಇವಾಗ ಎಲ್ಲ ನೋಡ್ರಿ ಹೆಂಗೆಲ್ಲ ಹೆಂಗೆ ಇಸ್ಕೊಂಡು ಹೋದ್ರು ಅಂತ ನೋಡ್ರಿ. ಅಲ್ಲಿಗೆ ಹಾಕಿ ಬಿಟ್ಟಿರ್ತೀನಿ ದೇವ್ರುಗಳೇ ಅಂತ ಹೇಳ್ತೀನಿ. ನೋಡಿದವ್ರುಗಳೇ ಒಂದು ರೋಡ್ ಎಲ್ಲ ಖಾಲಿ ಆಗಿತ್ತು, ಎಲೆನೇ ಇರ್ಲಿಲ್ಲ, ಎಲ್ಲ ಕೊಯ್ದಿಕ್ಕಿರೋ. ಈಗ ತಿರ್ಗಾ ಒಳಗಡೆ ಒಂದೇ ಒಂದು ಎಲೆ ಇಕ್ಕಿದೆ, ಅದನ್ನ ತಗೊಂಬಂದು ಅದನ್ನ ಇವ್ರ ಮುಂದೆ ಕೊಯ್ದು ಅವ್ರ 3 ಜನಕ್ಕೂ ಡಿವೈಡ್ ಮಾಡಿ ಕೊಡ್ತಾ ಇದ್ದೀನಿ. ಇವಣ್ಣಗೆ ಮತ್ತೆ ಅವರಿಗೆಲ್ಲರಿಗೂ ಡಿವೈಡ್ ಮಾಡಿ ಕೊಡ್ತಾ ಇದ್ದೀನಿ. ಇವಾಗ ಸದ್ಯಕ್ಕಿರೋದಷ್ಟೇನ. ನಮ್ಮ ಅಮ್ಮ ಇವಾಗ ಫಸ್ಟ್ ಕೋಸುಮರಿ ಹಾಕಿ ಚಿತ್ರಾನ್ನ ಹಾಕಿ ಕಳಿಸುತ್ತೆ, ನೋಡ್ತಾ ಹೋಗಿ ದೇವ್ರುಗಳೇ ಅಂತ ಹೇಳ್ತೀನಿ. ನೀನು ಎಲೆ ಇಲ್ಲ, ಎಲೆ ಖಾಲಿ ಖಾಲಿ ಮಗ ಇದ್ರೆ ಹಿಡ್ಕೊ, ಹಿಡ್ಕೊ. ಅಷ್ಟು ದೊಡ್ಡದು ನೀನು ಅವನಿಗೆ ಕೊಟ್ಟಿದ್ದೀನಿ ನೋಡು. ಚಿತ್ರಾನ್ನ ಇಕ್ಕಿ ಹಾಕ್ಸ್ಕ, ಎಲ್ಲ ಇಕ್ಕಿ ಎಲೆ ಬೇಕಾ? ಬೀಳಿಸ್ತೇಕಲ್ಲ. ಇಲ್ಲಿ ಪೂಜೆ ಎಲ್ಲ ಮಾಡಿದ್ದೆಲ್ಲ ನೋಡಿದ್ರಿ. ಇವಾಗ ಇವನ್ನೆಲ್ಲ ಶಿಫ್ಟ್ ಮಾಡಿಬಿಟ್ಟು ಮಂದಕ್ಕೆ ನಾವು ಹೋಗಿ ಹೊಟ್ಟಿದ್ದೆ. ಬೆಳಗ್ಗೆ ತಿಂದಿಲ್ಲ, ಟೈಮ್ ಬಂದಲ್ಲ 12 ಗಂಟೆ ಆಗಿದೆ. ಇವಾಗೆಲ್ಲ ಶಿಫ್ಟ್ ಮಾಡಿಬಿಟ್ಟು ಹೋಗಿ ತಿಂತೀನಿ. ಊಟ ತಿಂಡಿ ಆದ್ಮೇಲೆ ಲಾಗಿನ್ ಮಾಡ್ತೀನಿ ದೇವ್ರುಗಳೇ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಇದೆಲ್ಲ ವಿಡಿಯೋ ನೋಡಿರಿ ಅನ್ಕೊಂತೀನಿ. ಫುಲ್ ಎಲ್ಲ ಚೆನ್ನಾಗಿತ್ತು ಅನಿಸುತ್ತೆ ರಾಮನವಮಿದು. ಸೊ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ, ನೆಕ್ಸ್ಟ್ ಯಾವುದಿದೆಯೋ ಆ ವಿಡಿಯೋದಲ್ಲಿ ಸಿಗೋಣ. ಕಾಯಿ ಕೀಳಿಸ್ಬೇಕು ತೋಟದಲ್ಲಿ, ನೀರು ಬಿಡ್ಕೊಂಡು ಕೂತಿದ್ದೀನಿ. ಇವಾಗ ಲಾಗು ಇವಾಗ ಎಂಡ್ ಮಾಡೋಕ್ಕೆ ಬಂದು ಈಗ ಊಟ ಮಾಡಿ ಕೂತ್ಕೊಂಡೆ. ಎಂಡ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಇಷ್ಟೇ ವಿಷಯ. ಪೀಸ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತೀನಿ ಗೈಸ್. ಬಾಯ್.